ಬಿಹಾರ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಬಿಹಾರದ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು ಕಡೆ ಕರ್ನಾಟಕದ ಮುಖ್ಯಮಂತ್ರಿ ಅಹಿಂದಾದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಎಂಟ್ರಿ ಆಗಿದ್ದಾರೆ. ಅಲ್ಲಿ ಪ್ರಚಾರ ಮಾಡುವ ಸಲುವಾಗಿ ಕಾಂಗ್ರೆಸ್ ಅವರನ್ನು ಬಳಸ್ಕೊಳ್ತಾ ಇದೆ ಬಿಹಾರದ ಚುನಾವಣೆಗೆ ಸಂಬಂಧಪಟ್ಟಂತೆ. ಆದರೆ ಅಹಿಂದಾಸ್ತ್ರಕ್ಕೆ ಬಿಹಾರ ಒಲಿದು ಬಿಡುತ್ತಾ? ಅಹಿಂದಕ್ಕೆ ಕಾಂಗ್ರೆಸ್ ಪಕ್ಷ ಇಟ್ಕೊಂಡಿರ್ತಕ್ಕಂಥ ದೊಡ್ಡ ಫೇಸ್ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯನವರು. ಎಷ್ಟರ ಮಟ್ಟಿಗೆ ಈ ಒಂದು ವಿಚಾರ ಅಲ್ಲಿ ಕಾಂಗ್ರೆಸ್ಗೆ ಎನ್ಕ್ಯಾಶ್ ಆಗುತ್ತೆ ಅಥವಾ ಕಾಂಗ್ರೆಸ್ಗೆ ಹೆಲ್ಪ್ ಆಗುತ್ತೆ ಅಂತ ಒಂದು ಭಾಗ ಇದೆ. ಇನ್ನೊಂದು ಕಡೆ ಇದೇ ಮಹದೇವಪುರ ಕ್ಷೇತ್ರದ ಉದಾಹರಣೆ ಇಟ್ಕೊಂಡೆ ರಾಹುಲ್ ಗಾಂಧಿಯವರು ವೋಟ್ ಚೋರಿ, ಈ ಘೋಸ್ಟ್ ವೋಟರ್ಸ್ ಅಂತ ಏನು ಕರೀತಾರಲ್ಲ, ಅದನ್ನು ಇಲ್ಲಿಂದನೇ ಶುರು ಮಾಡಿದಂಥ ಒಂದು ವಿಚಾರ ಕರ್ನಾಟಕದಿಂದ. ಇದು ಎಷ್ಟರ ಮಟ್ಟಿಗೆ ಬಿಹಾರದ ಚುನಾವಣೆಯ ಮೇಲೆ ಪರಿಣಾಮ ಬೀರಬಲ್ಲದು? ವೋಟ್ ಚೋರಿ ಅನ್ನೋ ಒಂದು ವಿಚಾರ ಇದೆಯಲ್ಲ, ಎಷ್ಟರ ಮಟ್ಟಿಗೆ ಬಿಹಾರದ ಮತದಾರನ ಮನಸ್ಸು ತಲುಪಿದೆ ಇದು ಒಂದು ಭಾಗ. ಏನೋ ಮಹದೇವಪುರದ ಮಾತಾಡ್ಕೊಂಡ್ಬಿಟ್ರಪ್ಪ, ನಮಗೇನು ಸಂಬಂಧ ಇಲ್ಲ, ಇಲ್ಲೆಲ್ಲ ಆರಾಮಾಗಿದೆ ಬಿಹಾರದಲ್ಲಿ ಅಂತ ಹೇಳಿದರೆ ಅದು ಬೇರೆ ಮಾತು. ಆದರೆ ಬಿಹಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ 64,65 ಲಕ್ಷ ಜನ ಮತದಾರರನ್ನು ಲಿಸ್ಟಿಂದ ಆಚೆಗಿಟ್ಟಂಥ ವಿಚಾರ ಇತ್ತಲ್ಲ, ಅದು ಕನೆಕ್ಟಿಂಗ್ ಪಾಯಿಂಟ್ ಆಯಿತಾ, ಕನೆಕ್ಟಿಂಗ್ ಡಾಟ್ಸ್ ಆಯಿತಾ ಕರ್ನಾಟಕ ಮತ್ತು ಬಿಹಾರಕ್ಕೆ ಅಂತ ಒಂದು ಪ್ರಶ್ನೆಗೆ ಬರುತ್ತೆ. ಈ ಥರ ನಿಮ್ಗೆ ಅನ್ಯಾಯ ಆಗಿದೆ ಎನ್ನುವುದೇ ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಣಾಳಿಕೆ ಆಗಬಲ್ಲದ ಬಿಹಾರದ ಎಲೆಕ್ಷನ್ಗೆ? ನಿಮ್ಗೆ ಅನ್ಯಾಯ ಆಗಿಬಿಟ್ಟಿದೆ, ನಿಮ್ಗೆ ಮೋಸ ಮಾಡಿಬಿಟ್ಟಿದ್ದಾರೆ, ನಿಮ್ಮ ಹೆಸರು ಡಿಲೀಟ್ ಮಾಡಿಬಿಟ್ಟಿದ್ದಾರೆ, ಬಡವ್ರನ್ನ ಆಚೆ ಇಟ್ಟುಬಿಟ್ಟಿದ್ದಾರೆ, ಆದಿವಾಸಿಗಳನ್ನ ಆಚೆ ಇಟ್ಟುಬಿಟ್ಟಿದ್ದಾರೆ ಅಂತ ಹೇಳಿಕೊಂಡು ತಿರುಗಾಡುವುದೇ ಕಾಂಗ್ರೆಸ್ ಪಕ್ಷ ಬಿಹಾರಕ್ಕೆ ಏನು ಮಾಡುತ್ತೆ, ಅಥವಾ ಕಾಂಗ್ರೆಸ್ನ ಇಂಡಿಯಾ ಬ್ಲಾಕ್ ಘಟಬಂಧನ ಇದೆಯಲ್ಲ ಇದೇನು ಮಾಡುತ್ತೆ ಅನ್ನೋದು ಆ ಒಂದು ಸೂಚನೆ ಆಗಿಬಿಡುತ್ತಾ? ಇದಾದ ಮೇಲೆ ಬಿ ಜೆ ಪಿಯ ಕೌಂಟರ್ ಇದಕ್ಕೆ ಯಾವ ಥರದಲ್ಲಿದೆ? ಸರ್ವೆ ಅಂತ ಮಾಡಿದಾಗ ಇದೇ ಒಂದು ವೋಟ್ ಚೋರಿ ವಿಚಾರ ಎಷ್ಟರ ಮಟ್ಟಿಗೆ ಬಿಹಾರದ ಮತದಾರನ ಮೇಲೆ ಪರಿಣಾಮ ಬೀರಿದೆ ಅಂತ ನೋಡಿದಾಗ 53% ಮತದಾರರ ಮೇಲೆ, ಜನಗಳ ಮೇಲೆ ಇದು ಪರಿಣಾಮ ಬೀರಿಲ್ಲ. ಒಂದು 23-24% ಅಷ್ಟೇ ಪರಿಣಾಮ ಬೀರಿದೆ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಇಷ್ಟೇ ಸಾಕಾಗುತ್ತಾ? ಇದರ ಮಧ್ಯದಲ್ಲಿ 3 ಜನ ಉಗ್ರರು ಬಿಹಾರದ ಒಳಗಡೆ ನುಗ್ಗಿಬಿಟ್ಟಿದ್ದಾರೆ. ರಾಹುಲ್ ಗಾಂಧಿಯವರೇ ನಿಮಗೆ ಅಪಾಯ ಇದೆ ಹುಷಾರ್ ಅಂತ ಹೇಳಿದ ತಕ್ಷಣ ತೆರೆದ ಕಾರಲ್ಲಿ ಓಡಾಡ್ತಾ ಇದ್ದಂಥ ಅಥವಾ ಜೀಪಲ್ಲಿ ಓಡಾಡ್ತಾ ಇದ್ದಂಥ ರಾಹುಲ್ ಗಾಂಧಿ ಕಾರ್ ಒಳಗಡೆ ಬಂದು ಕೂರುವಂಥ ಪರಿಸ್ಥಿತಿ ಅಲ್ಲಿಗೆ ಬಂದಿದೆಯಾ? ಇದೆಲ್ಲವೂ ಕೂಡ ಎಲೆಕ್ಷನ್ ಮೇಲೆ ಎಂಥ ಪರಿಣಾಮ ಬೀರುತ್ತೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ನಟರಾಜ್ ಗೌಡ್ರು ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಟರಾಜ್ ಗೌಡ್ರೆ, ನಮಸ್ತೆ ಡಿಬೇಟ್ಗೆ. ಇನ್ನೊಂದು ಕಡೆ ನಮ್ಮನ್ನು ಅಶೋಕ್ ಕುಮಾರ್ ಅವರು ಜಾಯ್ನ್ ಆಗ್ತಾರೆ, ಅನಂತರದಲ್ಲಿ ಯದುಕುಮಾರ್ ಅವರು ಕೂಡ ಜಾಯ್ನ್ ಆಗ್ತಾರೆ. ಅವ್ರನ್ನ ಮಾತಾಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಬಿಹಾರದ ವಿಚಾರಕ್ಕೆ ಬಂದಾಗ ನಟರಾಜ್ ಗೌಡ್ರೆ, ಸಿದ್ದರಾಮಯ್ಯನವರು ಅಸ್ತ್ರವಾಗಿ ಬಳಸ್ತಾ ಇದ್ದೀರಿ, ವೋಟ್ ಚೋರಿ ಈ ಒಂದು ಯಾತ್ರೆ ಮಾಡ್ತಾ ಇದ್ದೀರಿ, ವೋಟರ್ ಅಧಿಕಾರ ಯಾತ್ರೆ ಅಂತ ಒಂದು ಕಡೆ ಮಾಡ್ತಾ ಇದ್ದೀರಿ. ಎಲ್ಲಿಗೆ ಬಂತು ನಿಮ್ಮದು ಒಂದು ಯಾತ್ರೆ? ಇಲ್ಲ, ಒಂದು ಜನಗಳಿಗೆ ಒಂದು ಅವೇರ್ನೆಸ್ ಮೂಡಿಸೋ ಅಗತ್ಯ ಇದೆ. ಧ್ವನಿ ಇಲ್ಲದ ಜನ ಯಾವಾಗಲೂ ಪ್ರಶ್ನೆ ಮಾಡಲ್ಲ, ಕಡಿಮೆ. ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರು ಅವರು ಸ್ವಲ್ಪ ಪ್ರಶ್ನೆ ಮಾಡೋದು ಕಡಿಮೆ. ಓಟು ನಿಮ್ಮನ್ನು ಯಾರೇ ನಾಗರಿಕ ತನಗೆ ಒಂದು ಮತ ಇರಲೇಬೇಕು, ಆತನ್ನ ಈ ಪ್ರಕ್ರಿಯೆಯಿಂದ ಹೊರಗೊಳಿಸೋದಿದೆಯಲ್ಲ ಅದು ಅಪರಾಧ, ಅದು ಸಂಚು. ಆ ಪ್ರಕ್ರಿಯೆಗೆ ಬಿಹಾರದಲ್ಲಿ ಪ್ರಯತ್ನ ಮಾಡಿದ್ರು. ಇಂಟೆನ್ಸಿವ್ ರಿವೈಸ್ ಮಾಡುವಂತ ಒಂದು ಪ್ರಕ್ರಿಯೆ ಮಾಡಿ, ಇಂಟೆನ್ಸಿವ್ ರಿವಿಷನ್ ಅಂತ SIR. ಸೊ ಅದನ್ನು ಮಾಡೋ ಮುಖಾಂತರ ಸುಮಾರು 62 ಲಕ್ಷ ಮತದಾರರನ್ನ ಪಟ್ಟಿಯಿಂದ ಬಿಟ್ಟಿದ್ದೀವಿ, ಡಿಲೀಟ್ ಮಾಡಿದ್ದೀವಿ. ಅದಕ್ಕೆ ಕಾರಣಗಳು ನಾನು ಕೊಡ್ಬೋದು ಅವರು. ಆದ್ರೆ ಅದರೊಳಗೆ ತುಂಬಾ ಜನ ನಾವು ಬದುಕಿದ್ದೀವಿ, ನಾವು ಎಲ್ಲೂ ಇಲ್ಲ, ನಾವು ಪಟ್ಟಿಯಿಂದ ಡಿಲೀಟ್ ಮಾಡಿದ್ದಾರೆ ಸೊ ಅಂತ ಹೇಳಿ ಜನ ಹೋಗಿದ್ದಾರೆ. ಆ ಥರ ಪರಿಸ್ಥಿತಿ ಇದೆ. ನಾವು ಈ ಮತಗಳ್ಳತನದ ಬಗ್ಗೆ ನಾವು ಮಹದೇವಪುರದ ಅಧ್ಯಯನ ಮಾಡಿ, 6 ತಿಂಗಳ ಅಧ್ಯಯನ ಮಾಡಿ, ಒಂದು ಕೂಲಂಕುಷವಾದ ಅಧ್ಯಯನ ಮಾಡಿ, ಅದನ್ನು ದಾಖಲಾತಿ ಸಮೇತ ಎಲ್ಲೆಲ್ಲಿ ನಕಲಿ ಮತದಾನಗಳು, ಎಲ್ಲಿ ಅಡ್ರೆಸ್ಸೇ ಇಲ್ಲದ ಮತದಾನಗಳು, ಎಲ್ಲೆಲ್ಲಿ ಒಂದೇ ಜಾಗದಲ್ಲಿ ಬಹುಮತಗಳು, ಈ ಥರದೆಲ್ಲ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಎಲ್ಲೆಲ್ಲಿ 2 ಕಡೆ ಡೂಪ್ಲಿಕೇಶನ್ ಇದೆ ಅದೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಸೊ ಅದ್ರ ಮೇಲೆ ಆಕ್ಷನ್ ಮಾಡಬೇಕಂತ ಚುನಾವಣಾ ಆಯೋಗ ಇನ್ನು ರಾಹುಲ್ ಗಾಂಧಿ ಅವ್ರಿಗೆ ನೀನು ಅಫಿಡವಿಟ್ ಕೊಡು ಅಂತ ಹೇಳಿ ಕ್ಷಮೆ ಯಾಚಿಸು ಅಂತ ಹೇಳಿ ಬೆದರಿಸುವಂಥ ಪ್ರಯತ್ನ ಮಾಡ್ತು. ಅದಕ್ಕೆಲ್ಲ ಬಗ್ಗುವಂಥದ್ದಲ್ಲ. ಈ ಅವೇರ್ನೆಸ್ ಅನ್ನು ಇಡೀ ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ಅದು ಮಹಾರಾಷ್ಟ್ರದಲ್ಲಿ ವೋಟರ್ ಅಧಿಕಾರ ಯಾತ್ರೆ ಎನ್ನುವುದೇ ಬಿಹಾರದ ಚುನಾವಣೆಯ ಪಾಲಿಗೆ ನಿಮ್ಮ ಮ್ಯಾನಿಫೆಸ್ಟೋನಾ? ಇದೇ ನಿಮ್ಮ ದೊಡ್ಡ ಪ್ರಣಾಳಿಕೆನಾ? ನೋಡಿ, ಮಹದೇವಪುರದಲ್ಲಿ ಈ ಥರ ಅನ್ಯಾಯ ಮಾಡಿದ್ದಾರೆ, ಎಲೆಕ್ಷನ್ ಕಮಿಷನ್ ನಿಮಗೆ ಈ ಥರ ಅನ್ಯಾಯ ಮಾಡ್ತಾ ಇದೆ, ನಿಮ್ಮ ಹೆಸರು ಡಿಲೀಟ್ ಮಾಡಿಸ್ಬಿಟ್ಟಿದೆ, ನಿಮಗೆ ನಾನು ವೋಟ್ ಹಾಕ್ಸಕ್ಕೆ ಇಷ್ಟೆಲ್ಲ ಫೈಟ್ ಮಾಡಿದ ಮೇಲೆ ಸುಪ್ರೀಂ ಕೋರ್ಟ್ ಲೆವೆಲಲ್ಲಿ ನಿಮ್ಮ ಆಧಾರ್ ಕಾರ್ಡ್ನ ಪರಿಗಣಿಸುವಂತಾಯಿತು. ಆ ಥರ ಎಲ್ಲ ಬಿಟ್ಟುಬಿಡೋಕ್ಕೆ ನಾನು ಅವಕಾಶ ಕೂಡ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಈ ರಿವಿಷನ್ನಲ್ಲಿ ಕೆಲವೆಲ್ಲ ಏನೇನೋ ವಿಚಿತ್ರ ಕಂಡೀಷನ್ಸ್ ಹಾಕಿತ್ತಲ್ಲ, ತೆಗೆಯುವಂತೆ ನಾನೇ ಮಾಡಿಸಿದ್ದು ಎನ್ನುವುದು, ನೀವು ನನಗೆ ವೋಟ್ ಹಾಕಬೇಕು, ಇಷ್ಟು ಉಪಕಾರ ನಿಮಗೆ ಮಾಡಿದ್ದೀನಿ, ಈ ಎಲೆಕ್ಷನ್ ನಾನು ಗೆಲ್ಲಿಸ್ಬೇಕು ನೀವು ಎನ್ನುವ ಒಂದು ಕ್ರೈಟೀರಿಯಾ ಆಗ್ಬಿಡುತ್ತಾ? ಅದು ಇಲ್ಲ. ಇದು ಒಂದು ಅಂಶ ಚುನಾವಣೆಯಲ್ಲಿ. ಇದು ಏನು ಬಿಹಾರದಲ್ಲಿ ನನಗೇನು ಬೇರೆ ವಿಷಯನೇ ಗೊತ್ತಾಗ್ತಿಲ್ಲ. ಇಲ್ಲ, ಚುನಾವಣೆ ವೋಟರ್ ಅಧಿಕಾರ ಯಾತ್ರೆ ವೋಟ್ ಚೋರಿ ಅಂತೇಳಿ ಚಿಕ್ಕ ಮಗುನು ಇಲ್ಲಿ ವೋಟ್ ಚೋರಿ ಅಂತ ಮಾತಾಡ್ತಾ ಇದೆ. ಮೋದಿ ಅವ್ರು ನಂಗೆ ಕರಿತಿದ್ದೆ, ಹಿಂಗೆ ಕರಿತಿದ್ದೆ, ಇಷ್ಟೇ ಅಪ್ಪ ನಮಗೆ ಕೇಳಿ ಬರ್ತಾ ಇರೋದು. ಇಲ್ಲ, ಏನು ಗೊತ್ತಾ, ಅತ್ಯಂತ ಪ್ರಮುಖವಾದ ಮತ್ತೆ ಮುನ್ನೆಲೆಗೆ ಬರ್ತಾ ಇರೋ ಅಂಶ ಇದು ಒಂದು ಅಂಶ.
ಅತ್ಯಂತ ಪ್ರಮುಖವಾದ ಮುನ್ನೆಲೆ ಬರ್ತಾ ಇರೋ ಅಂಶ ಯಾಕೆ ಅಂದ್ರೆ ಮಹಾರಾಷ್ಟ್ರದಲ್ಲಿ ಇದೇ ತರ ವೋಟ್ ಚೋರಿ ಮುಖಾಂತರ ಚುನಾವಣೆ ಗೆದ್ದಿದ್ದಾರೆ, ಹರಿಯಾಣದಲ್ಲಿ ಚುನಾವಣೆ ಮುಖಾಂತರ ಈ ತರದಲ್ಲಿ ಗೆದ್ದಿದ್ದಾರೆ, ಕರ್ನಾಟಕದಲ್ಲಿ ಈ ಲೋಕಸಭಾ ಚುನಾವಣೆಯಲ್ಲಿ ಇಡೀ ದೇಶದಲ್ಲಿ ಇದೇ ರೀತಿ ಗೆದ್ದಿದ್ದಾರೆ ಅಂತ ಒಂದು ನಮಗೆ ಬಲವಾದ ನಂಬಿಕೆ ಇದೆ. ಅದಕ್ಕೆ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಎಲ್ಲರಿಗೂ ಒಂದು ಅವೇರ್ನೆಸ್ ಮೂಡಿಸಬೇಕಂತ ಹೇಳಿ ವೋಟ್ ಅಧಿಕಾರ ಯಾತ್ರೆ ಅಂತ ಮಾಡ್ತಾ ಇರ್ತದೆ ನಿಜ. ಕೇವಲ ಅದನ್ನ ಮಾತ್ರ ಅಲ್ಲ, ಅಲ್ಲಿನ ಆರ್ಥಿಕ ಪರಿಸ್ಥಿತಿ, ಅಲ್ಲಿನ ಉದ್ಯೋಗದ ಪರಿಸ್ಥಿತಿ, ನಿರುದ್ಯೋಗ ಪ್ರಮಾಣ. ಯಾಕಂದ್ರೆ ನೋಡಿ, ಈಗ ಈ ರಾಹುಲ್ ಗಾಂಧಿಯವರ ಒಂದು ಯೋಚನೆಯೇ ಇಲ್ಲಿ ಮೊನ್ನೆ ಸಿದ್ದರಾಮಯ್ಯನವರೇ ಫಸ್ಟ್ ನಾವು ಸಮೀಕ್ಷೆಯನ್ನ ಮಾಡಿದ್ದು, ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡಿದಲ್ಲ, ಮೊದಲು ಸಿದ್ದರಾಮಯ್ಯನವರೇ ಮಾಡಿದ್ದು. ಆಮೇಲೆ ತೆಲಂಗಾಣ, ಬಿಹಾರಲ್ಲಿ ಆಗಿದೆ, ಬಿಹಾರಲ್ಲಿ ಮತ್ತು ತೆಲಂಗಾಣದಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಪ್ರಯತ್ನ ಮಾಡಿದ್ದಾರೆ. ಬಿಹಾರಲ್ಲಿ ಸುಮಾರು 63% ಮತದಾರರು ಹಿಂದುಳಿದ ವರ್ಗದವರು. ಓಕೆ. ಸುಮಾರು 19% ಮತದಾರರು ಅಥವಾ 21% ಮತದಾರರು SC ST ಸಂಬಂಧಪಟ್ಟಂತವರು, 17% ಮತದಾರರು ಮೈನಾರಿಟಿ ಅಲ್ಪಸಂಖ್ಯಾತರಿದ್ದಾರೆ. ಸೊ ಈ ತರ ಇರ್ತಕ್ಕಂತಹ ಜಾಗದಲ್ಲಿ ಅವರಿಗೆ ಉದ್ಯೋಗ ಸಿಕ್ಕಿದೆಯಾ? ಇಲ್ಲಿವರೆಗೂ ಸಿಕ್ಕಿಲ್ಲ. ಮೋದಿ ಅವರ ಫೇಲ್ಯೂರ್ ಇದೆ, ನಿತೀಶ್ ಕುಮಾರ್ ಅವರ ಫೇಲ್ಯೂರ್ ಇದೆ, 2 ಡಬಲ್ ಇಂಜಿನ್ ಸರ್ಕಾರಗಳ ಫೇಲ್ಯೂರ್ ಇದೆ. ಚುನಾವಣೆಯಲ್ಲಿ, ಕಳೆದ ವರ್ಷದ ಚುನಾವಣೆಯಲ್ಲಿ ಮೋದಿ ಅವರಲ್ಲಿ ಹೋಗಿ ನಾನು 1 ಲಕ್ಷ ಕೋಟಿ ರೂಪಾಯಿ ನಿಮಗೆ ಕೊಡ್ತೀನಿ ಅಧಿಕವಾಗಿ ಪ್ಯಾಕೇಜ್, ಇಲ್ಲಿವರೆಗೂ ಅದು ಕಾಣಿಸ್ತಿಲ್ಲ. ಅಲ್ಲಿ ಉದ್ಯೋಗ ಸೃಷ್ಟಿ ಆಗಿಲ್ಲ, ಬಂಡವಾಳ ಬಂದಿಲ್ಲ. ಇವೆಲ್ಲ ವಿಷಯಗಳನ್ನು ಮಾತಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಮುನ್ನೆಲೆ ಬಂದಿರತಕ್ಕಂಥ ವಿಷಯ, ಸ್ಟ್ರೈಟ್ ಅವೇ ಎಲೆಕ್ಷನ್ ಕಮಿಷನ್ ಅನ್ನ ಮತ್ತು ಬಿಜೆಪಿಯನ್ನ ರಾಹುಲ್ ಗಾಂಧಿ ಒಂದೇ ತಗಡಿಲಿಟ್ಟೆ ಮಾತಾಡ್ತಾ ಇರೋದು. ಖಂಡಿತ ಹೌದು. ಎಲೆಕ್ಷನ್ ಕಮಿಷನ್ ಅಂಡ್ ಬಿಜೆಪಿ ಆರ್ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಹೇಳಿ ಖಂಡಿತವಾಗಿ ದೇ ಬಿಕಮ್ ಕಾಮ್ರೇಡ್ಸ್ ಅನ್ನೋ ರೀತಿಯಲ್ಲಿ ರಾಹುಲ್ ಗಾಂಧಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ಬಿಜೆಪಿ ತರ ನ್ಯಾಯ ಮಾಡಿಬಿಟ್ಟಿದೆ ಅಂತ ಹೇಳಿದ ತಕ್ಷಣ ಬಿಹಾರದಲ್ಲಿ ಬಿಜೆಪಿ ನಿತೀಶ್ ಈ ಜೋಡಿ ಏನಿದೆಯಲ್ಲ, ಇದಕ್ಕೆ ಆಲ್ಟರ್ನೇಟಿವೇ ನಾನೇ ಇದಕ್ಕೆ ಆಲ್ಟರ್ನೇಟಿವ್. ನಿಮಗೆ ಬಿಜೆಪಿ ಅಂತ ಅನ್ಯಾಯ ಮಾಡಿಬಿಟ್ಟಿದೆ, ನನಗೆ ವೋಟ್ ಹಾಕಿ ಅಂತ ಹೇಳಬೇಕು ಅಂದ್ರೆ ಬಿಹಾರಕ್ಕೆ ನೀವೇನ್ ಮಾಡಿದ್ದೀರಿ ಅಂತ. ಕರೆಕ್ಟ್. ನೋಡಿ, ಈಗ ನೀವೇ ಆಲ್ಟರ್ನೇಟಿವ್ ಆಗ್ಬೇಕಲ್ಲಿ. ಈಗ ನೋಡಿ, ನಿತೀಶ್ ಆಗ್ಬಾರ್ದಾ? ಬಿಜೆಪಿ ಆಯ್ತು, ನಿತೀಶ್ ಆಗ್ಬಾರ್ದಾ? ಈಗ ನಿತೀಶ್ ಅವರಿಗೆ ಜನ ಅವಕಾಶ ಕೊಟ್ಟಿದ್ದಾರೆ. ಓಕೆ. ಇಷ್ಟು 20 ವರ್ಷಗಳಿಂದ ನಿತೀಶ್ ಅವರು ಅಲ್ಲಿ ಏನ್ ಮಾಡಿದ್ದಾರೆ, ಇವತ್ತು ಯಾಕೆ ಅಲ್ಲಿನ ಜನ ಆಚೆ ವಲಸೆ ಹೋಗ್ತಾ ಇದ್ದಾರೆ? 10 ವರ್ಷದಿಂದ ಇದೇ ಮೋದಿ ಅವರು ಅಲ್ಲಿದ್ದಾರೆ, ಆಗಿದ್ರು ಅಲ್ಲಿನ ಜನ ಯಾಕೆ ಆಚೆ ವಲಸೆ ಹೋಗ್ತಾ ಇದ್ದಾರೆ? ಇನ್ನು ಕೂಲಿ ಕಾರ್ಮಿಕರಾಗಿದ್ದಾರೆ, ಇನ್ನು ಬಡತನ ಅಲ್ಲಿದೆ, ಇನ್ನು ಅನಕ್ಷರತೆ ಅಲ್ಲಿದೆ. ಯಾಕೆ ಇಡೀ ದೇಶದಲ್ಲಿ ಎಲ್ಲರ ತಲಾ ಆದಾಯ ಬಂದು 1,15,000 ಆಗಿದೆ ಇಡೀ ದೇಶದ ಅವರೇಜ್. ಕರ್ನಾಟಕದ 2,05,000, ದೇಶದ್ದು 1,15,000. ಬಿಹಾರದ ಯಾಕೆ 80,000? ಬಿಹಾರದ ಯಾಕೆ ಅಷ್ಟೊಂದು ತುಂಬಾ ಕಡಿಮೆ? ಅಲ್ಲಿನ ಸಾಕ್ಷರತೆ ಯಾಕೆ ಇಡೀ ದೇಶದಲ್ಲಿ 80% ಸಾಕ್ಷರತೆ ಬಂದ್ರೆ ಬಿಹಾರದಲ್ಲಿ ಯಾಕೆ 60% ಸಾಕ್ಷರತೆ ಬಂದಿದೆ? ಸೊ ಇವೆಲ್ಲ ಕಾರಣ ಇದೆ. ಇದು ಈ ದಶಕದ ಜನ, ಈ ದಶಕದ ಯುವಕರು ಅಲ್ಲಿ ಯಾಕೆ ಇನ್ನು ಲಾಲು ಪ್ರಸಾದ್ ಮಗನ ಜೊತೆ ನೀವು ಕೈ ಜೋಡಿಸ್ಬಿಟ್ರೆ ಎಲ್ಲ ಈಗ 4 ಲಕ್ಷ ಆಗ್ಬಿಡುತ್ತೆ ಈಗ ಆದಾಯ, ತಲಾ ಆದಾಯ. ಲಾಲು ಪ್ರಸಾದ್ ಯಾದವ್ ಮಗನ ಜೊತೆ ಕೈ ಜೋಡಿಸ್ಬಿಟ್ರೆ ನೀವು ಬಿಹಾರದಲ್ಲಿ ತಲಾ ಆದಾಯ 4 ಲಕ್ಷ 5 ಲಕ್ಷಕ್ಕೆ ಮುಟ್ಟಿಸ್ಬಿಡ್ತೀರಾ ನೀವು ಈಗ ಇಮಿಡಿಯೇಟ್ ಆಗಿ, ರಾಕೆಟ್ ತರ. ಆದ್ರೆ ಈ ರೀತಿ ಇವಾಗಿನ ಪರಿಸ್ಥಿತಿ ಇದೆಯಲ್ಲ, ಈ ಪರಿಸ್ಥಿತಿನ ಬದಲಾವಣೆ ಮಾಡಿ ಒಂದು ಹೆಜ್ಜೆನಾರು ಮುಂದಕ್ಕೆ ಹೋಗೋ ಪ್ರಯತ್ನ ಮಾಡ್ಬೇಕಾಗುತ್ತೆ. ಅದು ಖಂಡಿತ ಓವರ್ ನೈಟ್. ಅಲ್ಲಿವರೆಗೆ ಸಮೋಸಾದಲ್ಲಿ ಹಾಲು ಇರುತ್ತೋ ಅಲ್ಲಿವರೆಗೂ ಬಿಹಾರದಲ್ಲಿ ಲಾಲು ಇರ್ತಾರೆ ಆಯ್ತಲ್ವಾ? ಸಮೋಸಾನು ಆಯ್ತು, ಲಾಲೂನು ಆಯ್ತು, ಬಿಹಾರ ಎಲ್ಲಿಗೆ ಬಂತು? ನಮ್ದು ಏನ್ ಪ್ರಶ್ನೆ ಗೊತ್ತಾ, ನಾನು ಮುಂದಕ್ಕೆ ನಾಳೆಗೆ ಏನ್ ಮಾಡ್ತೀನಿ ಅದು ಒಂದು ನಿಜ. ನಾವು 5 ವರ್ಷಕ್ಕೆ ಏನ್ ಭರವಸೆ ಕೊಡ್ತೀವಿ ಅದು ನಿಜ. ಆದ್ರೆ ನೀವು 10 ವರ್ಷ ನೀವು ರಿಪೋರ್ಟ್ ಕಾರ್ಡ್ ನೀವು ಕೊಡ್ಬೇಕಲ್ಲ. ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವ್ರು ನೀವೇನ್ ಮಾಡಿದ್ರಿ, ಮೋದಿ ಅವರು ನೀವೇನ್ 10 ವರ್ಷದಲ್ಲಿ ಏನ್ ಮಾಡಿದ್ರಿ, ಯಾವ ಇಂಡಸ್ಟ್ರಿ ತಗೊಂಡೋದ್ರಿ, ಯಾವ ಉದ್ಯೋಗ ಸೃಷ್ಟಿ ಮಾಡಿದ್ರಿ, ಯಾವ ರೈತರು ಆದಾಯ ಡಬಲ್ ಆಯ್ತು, ಯಾವ ಯುವಕರು ಪದವೀಧರರಾದ್ರು, ಎಲ್ಲಿ ಪದವೀಧರರು? ಇಡೀ ದೇಶದಲ್ಲಿ ಅತ್ಯಂತ ಹಿಂದುಳಿದ ರಾಜ್ಯ ಯಾವ್ದಾರಿದ್ರೆ ಅದು ಬಿಹಾರ ಆಗಿದೆ. ವಿದ್ಯಾಭ್ಯಾಸದಲ್ಲೂ ಹಿಂದುಳಿದಿದೆ, ಅಲ್ಲ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಇದೆ, ಆಮೇಲೆ ಉದ್ಯೋಗದಲ್ಲೂ ಹಿಂದುಳಿದಿದೆ, ಎಲ್ಲ ವಲಸೆ ಕಾರ್ಮಿಕರಾಗ್ತಾ ಇದ್ದಾರೆ. ಈ ತರ ಪರಿಸ್ಥಿತಿ ಇರಬೇಕಾದ್ರೆ ಹೊಣೆಗಾರಿಕೆ ಯಾರ್ದು ಈ ದಶಕದಲ್ಲಿ? ನಿಮ್ಮ ಹೊಣೆಗಾರಿಕೆ. ಅದಕ್ಕಾಗಿ ಅದೊಂದು. ಎರಡನೇದು ಗೊತ್ತಾ, ಸೋಲು ಗೆಲುವಿನ ಚುನಾವಣೆಯಲ್ಲಿ ಅಂತರ ಏನಿರ್ತದೆ 2%, 3%, 4% ಇರ್ತದೆ. ಈ ತರ ಮತಗಳತನ ಮಾಡ್ಬಿಟ್ಟು, ಅಥವಾ ಯಾರ್ಯಾರು ನಿಜವಾಗ್ಲೂ ಅಧಿಕಾರ ಮತ ಚಲಾಯಿಸಬೇಕಂತಿರ್ತಾರೆ ಅಂತ ಹಿಂದುಳಿದವ್ರನ್ನೋ, ಅಲ್ಪಸಂಖ್ಯಾತರನ್ನೋ, ದಲಿತರನ್ನೋ, ಇಲ್ಲ ಹಿರಿಯ ನಾಗರಿಕರನ್ನೋ ಅವ್ರನ್ನ ನೀವು ಮತ ಪಟ್ಟಿಯಿಂದ ಆಚೆಗೆ ಬಿಟ್ಬಿಟ್ಟಾಗ, ಈ ಒಲಿಂಪಿಕ್ಸ್ ಅಲ್ಲಿ ಅಥವಾ ದೊಡ್ಡ ದೊಡ್ಡ ಗೇಮ್ಗಳಲ್ಲಿ ಈ ಫಸ್ಟ್ ಗೋಲ್ಡ್ ಗೆದ್ದಿರ್ತಾನಲ್ಲ, ಅವನು ಉದ್ದೀಪನ, ಮದ್ದು ಸೇವನೆ, ಬೇರೆ ಬೇರೆ ಪ್ರಕರಣಗಳಲ್ಲಿ ಏನಾದರೂ ಸಿಕ್ಕಾಕೊಂಡ್ಬಿಟ್ಟಾಗ ಸಿಲ್ವರ್ ಗೆದ್ದಿರೋನಿಗೆ ಗೋಲ್ಡ್ ಕೊಡ್ತಾರೆ. ಆಮೇಲೆ ಯಾರು ಬೆಳ್ಳಿ ಗೆದ್ದಿರ್ತಾನಲ್ಲ ಗೌಡ್ರೆ, ಅವನಿಗೇನೆ ಗೋಲ್ಡ್ ಕೊಟ್ಬಿಡ್ತಾರೆ. ಅಂದ್ರೆ ಅವನು ಚೀಟ್ ಮಾಡ್ಬಿಟ್ಟಿದ್ದಾನೆ ಅಂತ ಹೇಳಿ. ಸೊ ಆ ಲೆಕ್ಕದಲ್ಲಿ ಬಿಹಾರದಲ್ಲಿ ಈಗ ಎಲ್ಲಾ ಕಡೆ ಚೀಟ್ ಮಾಡ್ಬಿಟ್ಟಿದ್ದಾರೆ, ನನ್ನ ಗೆಲ್ಸ್ಬಿಡಿ ಅಂತ ನೀವು ಹೇಳೋದು. ನಾನು ಇದಕ್ಕೆ ಇಲ್ಲ, ನಾವೇನ್ ಮಾಡಿದ್ವಿ ಗೊತ್ತಾ, ಕರ್ನಾಟಕ ಮಾದರಿ ಅಂತ ಒಂದಿದೆ. ಓಕೆ, ನಾವು ಗ್ಯಾರಂಟಿ ಯೋಜನೆ ಕೊಡೋ ಮುಖಾಂತರ ಇಡೀ ದೇಶದಲ್ಲಿ, ನಮ್ಮ ಆರ್ಥಿಕತೆ ನಿಮ್ಗೆ ಗೊತ್ತಿದೆ, ಇಡೀ ದೇಶದಲ್ಲಿ ಇರ್ತಕ್ಕಂತಹ ತಲಾ ಆದಾಯ ಏನಿದೆ, ಕರ್ನಾಟಕ ತಲಾ ಆದಾಯ ಇದೆ. ಕರ್ನಾಟಕ ನಂಬರ್ 1 ಹೆಂಗಾಯ್ತು ಕಳೆದ 2 ವರ್ಷದಲ್ಲಿ, ನಂಬರ್ 1 ಹೆಂಗಾಯ್ತು ಈ ಗ್ಯಾರಂಟಿ ಯೋಜನೆಗಳಿಂದ, ಈ ಒಳ್ಳೆ ಆಡಳಿತದಿಂದ. ಸೊ ಇದನ್ನೇ ಇಡೀ ದೇಶದಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ಬೇಕಂತ ಉದ್ದೇಶ ನಮ್ದು ಇದೆ. ಬಿಜೆಪಿ ಈಗ ಸ್ವಲ್ಪ ನಕಲು ಮಾಡ್ತಾ ಇದ್ದಾರೆ. ಅಂದ್ರೆ ಇಷ್ಟು ಪರಿಣಾಮಕಾರಿಯಾಗಿ ಮಾಡಿಲ್ಲದಿದ್ರು ಕೂಡ ಸ್ವಲ್ಪ ನಕಲು ಮಾಡ್ತಾ ಇದ್ದಾರೆ. ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಯದುಕುಮಾರ್ ಗೌಡ್ರು ಕೂಡ ನಮ್ಮ ಜಾಯ್ನ್ ಆಗಿದ್ದಾರೆ, ಬಿಜೆಪಿ ವಕ್ತಾರರು. ಸ್ವಾಗತ ನಿಮಗೆ ಯದುಕುಮಾರ್.